ಯಾವ ಸ್ವರೂಪದಲ್ಲಿ ಸರ್ಕಾರ ರಚನೆ ಆಗ್ತಾ ಇದೆ, ಏನೇನು ಆಯಿತು ಅನ್ನೋದನ್ನು ನಾವು ಗಮನಿಸಬೇಕು. ಮೂರನೇ ಬಾರಿ ಗವರ್ನರ್ ಅವರನ್ನ ಭೇಟಿಯಾಗಿ ದಳಪತಿ ವಿಜಯ್ ಅವರು ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಂದ ಅನುಮತಿಯನ್ನ ಪಡ್ಕೊಂಡಿದ್ದಾರೆ. ರಾಜ್ಯಪಾಲರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಲೋಕಭವನಕ್ಕೆ ತೆರಳಿ ಗವರ್ನರ್ ಅರ್ಲೇಕರ್ ಅವರನ್ನ ಭೇಟಿಯಾಗಿದ್ದಾರೆ. ಅವ್ರನ್ನ ಭೇಟಿಯಾಗಿ ತನ್ನ ಪಕ್ಷಕ್ಕೆ ಇರತಕ್ಕಂತಹ ಬೆಂಬಲಿಗರು ಯಾರ್ಯಾರು, ಎಷ್ಟು ಸಂಖ್ಯೆ ನನ್ನ ಜೊತೆಗೆ ಇದೆ ಅನ್ನೋದನ್ನು ತೋರಿಸಿದ್ದಾರೆ. 120 ಶಾಸಕರ ಬೆಂಬಲ ಇರುವಂಥದ್ರ ಬಗ್ಗೆ ಗವರ್ನರ್ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ವಿಜಯ್ ಅವರು ಮಾಡಿದ್ದಾರೆ. ಮತ್ತು ಈ ಮೂಲಕವಾಗಿ ಟಿವಿಕೆಗೆ ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು IUML ಬೆಂಬಲವೂ ಕೂಡ ಸೇರ್ಕೊಂಡಿದೆ ಅನ್ನೋದನ್ನ ಅವರು ತಿಳಿಸಿದ್ದಾರೆ. ಇವೆಲ್ಲ ಪಕ್ಷಗಳು ಸೇರಿದಾಗ ಒಟ್ಟು 8 ಸಂಖ್ಯಾಬಲ ಸೇರುತ್ತೆ. ಇದರ ಜೊತೆಗೇನೆ ಕಾಂಗ್ರೆಸ್ ಕೂಡ ಆಯಿತು. ಹೀಗಾಗಿ ಶಾಸಕರ ಸಹಿಯುಳ್ಳಂತಹ ಬೆಂಬಲ ಪತ್ರವನ್ನ ಕೊಟ್ಟು ಹಕ್ಕು ಮಂಡನೆಯನ್ನು ಮಾಡಿದ್ದಾರೆ. ಇನ್ನು ರಾಜ್ಯಪಾಲರಿಗೂ ಕೂಡ ಯಾವುದೇ ರೀತಿಯಂಥ ಅವಕಾಶಗಳು ಇರೋದಿಲ್ಲ. ಯಾಕಂದ್ರೆ ನನ್ನ ಮುಂದೆ ನೀವು ಅವ್ರನ್ನೆಲ್ಲ ಕರ್ಕೊಂಡು ಒಂದು ಪರೇಡ್ ಮಾಡಿ ಅಂತ ಕೇಳೋದಕ್ಕಾಗಲ್ಲ. ಅವ್ರು ಕೇಳೋದಕ್ಕೆ ಸಾಧ್ಯ ಆಗುವಂಥದ್ದು ಬೆಂಬಲದ ಪತ್ರ ಮಾತ್ರ. ಆ ಪತ್ರವನ್ನು ಅವ್ರು ಕೊಡಲಾಗಿದೆ. ಅವರಿಗೆ ಪ್ರಾಥಮಿಕವಾಗಿ ಮನವರಿಕೆ ಮಾಡಿಕೊಡಲಾಗಿದೆ. ನಮ್ಮ ಪಕ್ಷಕ್ಕೆ ಇಷ್ಟು ಬೆಂಬಲ ಇದೆ ಅನ್ನೋದನ್ನ ತಿಳಿಸಲಾಗಿದೆ. ನಾಳೆಯೇ ಪ್ರಮಾಣ ವಚನಕ್ಕೆ ಅವಕಾಶ ಕೊಡಬೇಕು ಅನ್ನೋಂತಹ ಮನವಿಯನ್ನು ಕೂಡ ಮಾಡ್ಕೊಂಡ್ರು. ಯಾಕಂದ್ರೆ ವಿಳಂಬ ಮಾಡುವಂಥದ್ರ ಅಗತ್ಯತೆ ಇಲ್ಲ ಅಂತ ಹೇಳಿ. ನಮ್ಮಲ್ಲಿ ಕೆಲವೊಂದ್ಸಲ ನಾವು ನೋಡ್ತೀವಿ, ಬಹಳಷ್ಟು ಮುಹೂರ್ತಗಳನ್ನು ನೋಡಿ ಆ ಮುಹೂರ್ತದ ಆಧಾರದ ಮೇಲೆ ಏನು ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಇಷ್ಟೇ ಹೊತ್ತಿಗೆ ಮಾಡಬೇಕು ಅಂದರೆ ಆ ರೀತಿಯಾಗಿ ಬಹುಶಃ ತಮಿಳುನಾಡಿನಲ್ಲಿ ಮಾಡ್ತಾ ಇಲ್ಲ. ಬದಲಿಗೆ ಪ್ರಮಾಣ ವಚನಕ್ಕೆ ಗವರ್ನರ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ ಅಂತಾರೆ. ನಾಳೆನೇ ಪ್ರಮಾಣ ವಚನ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ ದಳಪತಿ ವಿಜಯ್. ಒಂದು ಸುದೀರ್ಘ ರಾಜಕಾರಣ ಮಾಡುವ ಅವಕಾಶ ದಳಪತಿ ವಿಜಯ್ ಅವರ ಮುಂದೆ ಇದೆ. ಆದರೆ ವಿಜಯ್ ಅವರು ಹೇಗೆ ರಾಜಕಾರಣವನ್ನು ಮಾಡಿಕೊಂಡು ಹೋಗ್ತಾರೆ ಅನ್ನೋದರ ಮೇಲ್ಗಡೆ ಇದೆಲ್ಲವೂ ಕೂಡ ನಿರ್ಧರಿತ ಆಗುವಂಥದ್ದು. ಈ ಮೊದಲ ಬಾರಿಯ ಪ್ರಯತ್ನ ಸಂದರ್ಭದಲ್ಲಿ ಅವರಿನ್ನೂ ಕೂಡ ಅನ್ಟೆಸ್ಟೆಡ್ ಲೀಡರ್, ಅವರು ಯಾವುದೇ ಪರೀಕ್ಷೆಗೆ ಒಳಗಾಗದಂತಹ ನಾಯಕ. 107 ಸೀಟ್ಗಳು ವಿಜಯ್ ಅವರು 2 ಕಡೆಯಲ್ಲಿ ಗೆದ್ದಿರೋದನ್ನು ಸೇರಿದ್ರೆ 108 ಸೀಟ್ ಆಗುತ್ತೆ. ಒಂದು ಸೀಟಿಗೆ ಅವ್ರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಆ ಸೀಟ್ ವೇಕೆಂಟ್ ಆಗುತ್ತೆ. ಬಹುಶಃ ಟಿವಿಕೆ ಅಲ್ಲಿ ಗೆಲ್ಲಬಹುದು. ಆವಾಗ ಅವ್ರಿಗೆ ಮತ್ತೆ 108 ಸೀಟ್ ಬರ್ಬೋದು. ಸದ್ಯಕ್ಕೆ ಅವರು 107 ಸೀಟ್ ಇದ್ದಾರೆ. 5 ಸೀಟ್ಗಳು ಕಾಂಗ್ರೆಸ್ನ ಕಡೆಯಿಂದ ಬಂದಿರುವಂಥದ್ದು. ಅಲ್ಲಿಗೆ ಅದು 112 ಆಗಿತ್ತು. ಈಗ ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು IUML ಈ ಇಷ್ಟೂ ಪಕ್ಷಗಳು ಕೂಡ ಕಾಂಗ್ರೆಸ್ನಿಂದ ಹಿಡಿದು IUML ತನಕ ಇವಿಷ್ಟೂ ಪಕ್ಷಗಳು ಕೂಡ DMKಯ ಮಿತ್ರರೇ. ಅಣ್ಣಾ DMK ಯಾವುದೇ ಮಿತ್ರ ಪಕ್ಷಗಳು ಕೂಡ ಈ ಕಡೆಗೆ ಬಂದಿಲ್ಲ. ಅಷ್ಟೂ ಜನ DMKಯ ಮಿತ್ರರು ಅಧಿಕಾರದಲ್ಲಿ ಇದ್ದಂಥವರು ಕಳೆದ 5 ವರ್ಷಗಳ ಕಾಲ ಅವರೆಲ್ಲರೂ ಕೂಡ TVKಯ ಕಡೆಗೆ ತಮ್ಮ ದೋಣಿಯನ್ನು ಬದಲಿಸಿದ್ದಾರೆ. ಗೆಲುವಿನ ದೋಣಿಯ ಕಡೆಗೆ ಅವರು ಹತ್ತಿದ್ದಾರೆ. ಆ ಮೂಲಕ TVKಯ ನಂಬರ್ ಈಗ 120ಕ್ಕೆ ತಲುಪಿದೆ. ಸೊ ಸುಭದ್ರ ಸರ್ಕಾರ, ಸರಳ ಬಹುಮತದ ಸರ್ಕಾರ, ಆಡಳಿತಕ್ಕೆ ಬರೋದಕ್ಕೆ ಯಾವುದೇ ವಿಘ್ನಗಳು ಇಲ್ಲ. ಈ ಪಕ್ಷಗಳ ಕಂಡೀಷನ್ಗಳು ಏನೇನಿದ್ದಾವೆ, ಯಾರೆಲ್ಲ ಮಂತ್ರಿಗಳಾಗಬೇಕಾಗಿದೆ, ಏನು ಕತೆ, ಇದು ನಿರ್ಧಾರ ಆಗಬಹುದು, ಮುಂದೆ ಬರಬಹುದು, ಆ ವಿಚಾರಗಳು ಬರಬಹುದು. ಎಷ್ಟು ಮಟ್ಟಿಗೆ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ, ಎಷ್ಟು ಜನರನ್ನ ಮಂತ್ರಿಗಳನ್ನ ಮಾಡ್ತಾರೆ, ಕಾಂಗ್ರೆಸ್ಗೆ ಎಷ್ಟು ಮಂತ್ರಿ ಸ್ಥಾನ. ಕಾಂಗ್ರೆಸ್ ಅಫ್ಕೋರ್ಸ್ ಅದಂತೂ ಇಲ್ಲಿ ಮಂತ್ರಿಗಳಾಗೋದಕ್ಕೆ ಕಾಂಗ್ರೆಸ್ ನಾಯಕರುಗಳು ಕೂಡ ತುದಿಗಾಲಲ್ಲಿ ಇದ್ದಾರೆ. ಅವರು ಇಲ್ಲೂ ಕೂಡ ಮಂತ್ರಿಗಳಾಗಿ ಅಧಿಕಾರದಲ್ಲಿ ಮುಂದುವರಿಬಹುದು. 3 ಬಾರಿ ಭೇಟಿ ಕೊಟ್ಟರು. 3 ಬಾರಿ ಕೂಡ 3 ಸ್ವರೂಪದಲ್ಲಿ ವಿಜಯ್ ಅವರು ಬಂದಿದ್ರು. 2 ಬಾರಿ ಹಗಲಿನಲ್ಲಿನೇ ಅವರು ಟ್ರಾವೆಲ್ ಮಾಡಿದ್ರು. ಆ ಕಾರ್ನಲ್ಲಿ ಬರುವಂತಹ ಸಂದರ್ಭದಲ್ಲಿ ತನ್ನ ಸೀಟ್ನ ಪಕ್ಕದ ಗ್ಲಾಸನ್ನು ಕೆಳಗಿಳಿಸಿ ಜನರಿಗೆ ಕೈ ಮುಗಿತಾ ರಸ್ತೆ ಉದ್ದಕ್ಕೂ ಕೂಡ ವಿಜಯ್ ಅವರು ಬಂದಿದ್ದಂಥದ್ದನ್ನು ನಾವು ಗಮನಿಸಿದ್ವಿ. ಅದಾದ ನಂತರ 2ನೇ ಬಾರಿ ಮತ್ತೊಂದು ಬೇರೆ ಕಾರ್ನಲ್ಲಿ ಅವರು ಬಂದಿದ್ರು. 3ನೇ ಬಾರಿಯೂ ಕೂಡ ಬಹುಶಃ ಬೇರೆ ಕಾರ್ನಲ್ಲಿ ಅವರು ಬಂದಿದ್ದಾರೆ. 3 ಬಾರಿ ಕೂಡ 3 ಡಿಫ್ರೆಂಟ್ ಕಾರ್ಗಳಲ್ಲಿ ಬಂದಂಗೆ ಕಾಣ್ತಾ ಇದೆ ಅದು. ಬಟ್ 3ನೇ ಕಾರ್ ಯಾವುದು ಪರ್ಟಿಕ್ಯುಲರ್ ಗೋಚರಿಸ್ತಾ ಇಲ್ಲ ಈ ದೃಶ್ಯದಲ್ಲಿ. ಆದರೆ 3ನೇ ಬಾರಿ ಬಂದಾಗ ಒಂದು ವಿಶೇಷವನ್ನು ನಾವಿಲ್ಲಿ ಗಮನಿಸಬೇಕು. ವಿಜಯ್ ಅವರು ತನ್ನ ಮುಂದಿನ ಸೀಟ್ನಲ್ಲಿ ಆ ಲೈಟನ್ನು ಆನ್ ಮಾಡಿ, ಹೇಗೆ ಜಯಲಲಿತಾ ಅವರು ತಮಿಳುನಾಡಿನಲ್ಲಿ ಜಯಲಲಿತಾ ಅವರು ಓಡಾಡುವ ಸಂದರ್ಭದಲ್ಲಿ ಹೇಗೆ ತನ್ನ ಮುಂಭಾಗದ ಲೈಟನ್ನು ಆನ್ ಮಾಡ್ಕೊಂಡು ಎರಡೂ ಕಡೆಯ ರಸ್ತೆಯ ಎರಡೂ ಬದಿಯಲ್ಲಿದ್ದಂತಹ ಬೆಂಬಲಿಗರಿಗೆ ನಮಸ್ಕಾರ ಮಾಡ್ತಾ ಹೋಗ್ತಿದ್ರಲ್ಲ, ಬಹುತೇಕ ಅದೇ ಶೈಲಿಯನ್ನು ಹೋಲುತ್ತೆ ಇವತ್ತು ವಿಜಯ್ ಅವರು ಬಂದಿರುವಂತಹ ರೀತಿ. ಅಲ್ಲಿಗೆ ಆ ಸ್ಪಾಟ್ ಲೈಟನ್ನು ಹಾಕ್ಕೊಂಡು ಕತ್ತಲಾದ ಮೇಲೆ ಅವರು ಬಂದ ಕಾರಣದಿಂದಾಗಿ ಭಾಳ ಆರಾಮಾಗಿ ಎರಡೂ ಕಡೆಗೂ ಕೂಡ ಜನರಿಗೆ ಕೈ ಮುಗಿತಾ, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಅವರ ಬೆಂಬಲಿಗರು ಅವರ ಮನೆಯಿಂದ ಹಿಡಿದು ರಾಜಭವನದವರೆಗೂ ಕೂಡ ನಿಂತಿದ್ದಾರೆ. ಅವರು ಮೊನ್ನೆಯಿಂದ ಕಾಯ್ತಾ ಇದ್ದಾರೆ ವಿಜಯ್ ಯಾವಾಗ
ಮುಖ್ಯಮಂತ್ರಿ ಆಗ್ತಾರೆ, ಯಾವಾಗ ನಮಗೆ 8 ಗ್ರಾಮ್ ಚಿನ್ನ ಸಿಗುತ್ತೆ ಅಂತ ಹೇಳಿ. ಯಾಕಂದ್ರೆ 8 ಗ್ರಾಮ್ ಚಿನ್ನ ಬೇರೆ ಅವರು ಅನೌನ್ಸ್ ಮಾಡಿ ಹೇಳಿದ್ದಾರೆ, ಭರವಸೆಯಲ್ಲಿ ಹೇಳಿದ್ದಾರೆ. 8 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ, ರೇಷ್ಮೆ ಸೀರೆ ಕೊಡ್ತೀನಿ ಅಂತ ಹೇಳಿದ್ದಾರೆ, 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ, 6 ಸಿಲಿಂಡರ್ ಕೊಡ್ತೀನಿ ವರ್ಷಕ್ಕೆ ಅಂತ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಉಚಿತವಾಗಿ ಸಿಗ್ತಾ ಇರುವಂತದ್ದು ವಿಜಯ್ ಅವರ ಕಡೆಯಿಂದ. ಈ ರೀತಿಯಂತ ಭರವಸೆಗಳು ಕೂಡ ಕೊಟ್ಟಿದ್ದಾರೆ. ಅವ್ರು ಗೆಲ್ಲೋದು ಕೇವಲ ಅವರು ಒಬ್ಬ ನಾಯಕ ನಟ ಅನ್ನೋ ಕಾರಣಕ್ಕಾಗಲ್ಲ, ಅವರ ಭರವಸೆಗಳು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಗ್ಯಾರಂಟಿ ಸ್ಕೀಮ್ಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದಾವೆ. ಇವುಗಳ ಕಾರಣಕ್ಕಾಗಿಯೇ ಅವರು ಗೆಲುವನ್ನು ದಾಖಲಿಸಿಕೊಂಡು ಬಂದಿದ್ದಾರೆ, ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದಾರೆ. ನಮ್ಮ ಪ್ರತಿನಿಧಿ ಕೃಷ್ಣ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಚೆನ್ನೈನಿಂದ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಯಾವ ಸ್ವರೂಪದ ಪರಿಸ್ಥಿತಿ ಈಗ ಇಲ್ಲಿ ಇರುವಂಥದ್ದು? ವಿಶೇಷವಾಗಿ ನಾವು ಚೆನ್ನೈನಲ್ಲಿ 2 ರೀತಿಯ ದೃಶ್ಯಗಳನ್ನು ಬೆಳಗ್ಗೆಯಿಂದ ನೋಡ್ತಾ ಇದ್ವಿ. ಒಂದು ಆಕ್ರೋಶದ ದೃಶ್ಯ, ಈಗ ಸಂಭ್ರಮಾಚರಣೆಯ ದೃಶ್ಯ. ಮೊದಲಿಗೆ ಸಂಭ್ರಮಾಚರಣೆಯ ದೃಶ್ಯದಲ್ಲೇ ಹೋಗೋಣ. ಯಾವ ಸ್ವರೂಪದ ಸಂಭ್ರಮ ಈಗ ಅವರ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ? ಯಾವ ವಾತಾವರಣ ನೀವು ಚೆನ್ನೈನಲ್ಲಿ ಇವತ್ತೀಗ ನೋಡ್ತಾ ಇದ್ದೀರಿ? ಹರಿಪ್ರಸಾದ್, ಸದ್ಯದ ಮಟ್ಟಿಗೆ ನಾವು ನೋಡೋದಾದ್ರೆ ನಟ ವಿಜಯ್ ಅವರು ಒಂದಷ್ಟು ಖುಷಿಯಲ್ಲಿದ್ದಾರೆ. ಅವರ ಅಭಿಮಾನಿಗಳು ಕೂಡ ಒಂದು ರೀತಿ ಸಂತಸದಲ್ಲಿರುವಂತದ್ದು. ಯಾಕಂದ್ರೆ ಫಲಿತಾಂಶ ಬಂದು 3-4 ದಿನಗಳಾದರೂ ಕೂಡ ಇಲ್ಲೊಂದ್ ಕಡೆ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ನಟ ವಿಜಯ್ ಅವರು ಕೂಡ ಮುಂದಾಗಿರಲಿಲ್ಲ. ಯಾಕಂದ್ರೆ ಬಹುಮತದ ಕೊರತೆಯನ್ನ ಕಾಣ್ತಾ ಇದ್ರು, ಶಾಸಕರ ಸಂಖ್ಯಾ ಬಲವನ್ನು ಕೂಡ ಅವರು ಎದುರು ನೋಡ್ತಾ ಇದ್ರು. ಯಾವಾಗ ಶಾಸಕರ ಬೆಂಬಲ ಸಿಕ್ಕಿದೆಯೋ ಇದೀಗ ಇಲ್ಲೋ ಒಂದ್ ಕಡೆ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಒಂದು ರೀತಿ ಸಂಪೂರ್ಣವಾದಂತಹ ಆತ್ಮವಿಶ್ವಾಸದಲ್ಲಿ ನಟ ವಿಜಯ್ ಅವರು ಇರುವಂತದ್ದು. ಹಾಗಾಗಿನೇ ಇವತ್ತು ಚೆನ್ನೈನಲ್ಲಿರತಕ್ಕಂಥ ಲೋಕಭವನಕ್ಕೆ ನೇರವಾಗಿ ಬಂದು ಸಂಜೆ 6:30 ಸುಮಾರಿಗೆ ಬಂದು ಗವರ್ನರ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಗವರ್ನರ್ ಏನು ಇಷ್ಟು ದಿನಗಳ ಕಾಲ ಕೇಳಿದ್ರು ಸಂಖ್ಯಾಬಲ ಅಂದ್ರೆ 118 ಮ್ಯಾಜಿಕ್ ನಂಬರ್ ಎಲ್ಲಿದೆ ಅನ್ನೋ ಪ್ರಶ್ನೆಯನ್ನ ಮಾಡಿದ್ರು. ಅದಕ್ಕಿಂತ ಹೆಚ್ಚಿನದಾಗಿ ಅಂದ್ರೆ 121 ಶಾಸಕರ ಸಂಖ್ಯೆಯ ಒಂದು ಸಹಿ ಪತ್ರವನ್ನ ನಟ ವಿಜಯ್ ಅವರು ಇವತ್ತು ಗವರ್ನರ್ಗೆ ತಲುಪಿಸಿರುವಂತದ್ದು. ಗವರ್ನರ್ ಭೇಟಿ ಮಾಡಿದ ಸಂದರ್ಭದಲ್ಲೂ ಕೂಡ ನಟ ವಿಜಯ್ ಅವರು ಒಂದು ರೀತಿ ಸಂತಸದಿಂದನೇ ಇದ್ರು. ಮತ್ತೆ ಗವರ್ನರ್ ಕೂಡ ಸಂತಸದಿಂದ ಅವ್ರನ್ನ ಬರವರ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಆತ್ಮೀಯವಾಗಿ ಚರ್ಚೆ ಕೂಡ ಮಾಡಿದ್ರು. ಆ ಮುಖಾಂತರವಾಗಿ ಈಗಾಗಲೇ ಕಾಂಗ್ರೆಸ್ನ 5 ಏನು ಟಿವಿಕೆ 108, ಅದ್ರ ಜೊತೆಗೆ ಸಿಪಿಐ, ಸಿಪಿಎಂ, ಅದ್ರ ಜೊತೆಗೆ ಯುಎಂಎಲ್ ಅಂದ್ರೆ ಮುಸ್ಲಿಂ ಲೀಗ್ ಮತ್ತೆ ವಿಸಿಕೆ ಮತ್ತೆ ಎಎಂಕೆ ಈ ಇಷ್ಟು ಒಟ್ಟು ಜನ ಶಾಸಕರು ಸೇರಿದ್ರೆ 121 ಶಾಸಕರ ಸಂಖ್ಯೆಯ ಒಂದು ಬಲದ ಒಂದು ಸಹಿ ಪತ್ರವನ್ನ ಏನು ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಒಂದು ನಾಯಕ ಹಕ್ಕುಪತ್ರವನ್ನ ಕೊಡ್ತಾರೆ. ಆ ಹಕ್ಕುಪತ್ರದಲ್ಲಿ ಶಾಸಕರ ಸಹಿ ಮಾಡಿರುವಂತಹ ಒಂದು ಸಂಪೂರ್ಣವಂತ ಲೆಟರ್ ಗಳನ್ನ ಈಗ ಗವರ್ನರ್ಗೆ ಕೊಟ್ಟಿರುವಂತದ್ದು. ಬಹುಶಃ ನಟ ವಿಜಯ್ ಅವರು ಒಂದು ರೀತಿ ಪಾಸಿಟಿವ್ ಆಗಿ ಹೋಗಿದ್ದಾರೆ. ಗವರ್ನರ್ ಕೂಡ ಒಂದು ರೀತಿ ಅವ್ರಿಗೆ ಖುಷಿ ತಲುಪುವಂತ ಒಂದು ಸಂದೇಶವನ್ನ ಕೊಡುವಂತ ನಿರೀಕ್ಷೆಯಲ್ಲಿ ಈ ನಟ ವಿಜಯ್ ಅವರು ಕೂಡ ಮುಂದಾಗಿರುವಂತದ್ದು. ಹಾಗಾಗಿನೇ ಈಗ ಅವರು ಭೇಟಿಯ ಬಳಿಕವಾಗಿ ಒಂದು ರೀತಿ ಸಂತೋಷದಿಂದ ಸಿಪಿಐ ಕಚೇರಿಗೆ ತೆರಳಿದ್ದಾರೆ. ಸಿಪಿಐ ನಾಯಕರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಏನು ಅವ್ರ ಬೆಂಬಲವನ್ನು ಕೊಟ್ಟಿದ್ದಾರೆ, ಬರುವಂತ ದಿನಗಳಲ್ಲಿ ಯಾವ ರೀತಿಯಾಗಿ ಅವ್ರು ನೋಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅವರ ಚರ್ಚೆಗೂ ಕೂಡ ಹೋಗಿರುವಂತದ್ದು. ಇನ್ನೇನು ಕೆಲವೇ ಇಲ್ಲಿ ಈಗಾಗಲೇ ಗವರ್ನರ್ ಅವರ ಕಡೆಯಿಂದ ಏನೋ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಸರ್ಕಾರ ನಾಳೆನೇ ರಚನೆ ಆಗುತ್ತೆ, ನಾಳೆನೇ ಪ್ರಮಾಣ ವಚನ ಕೂಡ ಆಗುತ್ತೆ ಅನ್ನೋಂಥದ್ದು ಇದೆ. ಆದ್ರೆ ಇವತ್ತು ಬೆಳಗ್ಗಿಂದ ವಾತಾವರಣ ಹೇಗಿತ್ತು ಕೃಷ್ಣ ಚೆನ್ನೈನಲ್ಲಿ ನೋಡಿದಾಗ? ವಿಶೇಷವಾಗಿ ಯಾಕಂದ್ರೆ ಟಿವಿಕೆಯ ಬೆಂಬಲಿಗರು, ಬಹುಪಾಲು ಬೆಂಬಲಿಗರು, ವಿಜಯ್ ಅವರ ಬೆಂಬಲಿಗರು ಎಲ್ಲರೂ ಕೂಡ ಸಿನಿಮಾದ ಮೂಲಕವಾಗಿ ಬಂದಿರತಕ್ಕಂತಹ ಫ್ಯಾನ್ಸ್ ಕೂಡ ಇರೋದ್ರಿಂದಾಗಿ ಅವರಲ್ಲಿ ಒಂದು ಅಭಿಮಾನ, ಆಕ್ರೋಶ, ಯಾಕಂದ್ರೆ ಬಹಳ ಇಮೋಷನಲ್ ಆಗಿ ಅವರು ಕನೆಕ್ಟ್ ಆಗುವಂತಹವರು ತಮ್ಮ ನಾಯಕರ ಜೊತೆಗೆ. ಈ ವಿಚಾರದಲ್ಲಿ ನೋಡಿದಾಗ ಬೆಳಗ್ಗಿಂದ ಯಾವ ರೀತಿಯಾದಂತಹ ಒಂದು ಅಸಮಾಧಾನ ಅಥವಾ ಆಕ್ರೋಶ ಅವರ ಬೆಂಬಲಿಗರಲ್ಲಿತ್ತು? ಸಾಮಾನ್ಯವಾಗಿ ಈಗ ಚುನಾವಣಾ ಪ್ರಚಾರದಲ್ಲಿ ಎಷ್ಟು ಅವರು ಜನರ ಹತ್ರ ಹೋಗಿ ಪ್ರಚಾರವನ್ನ ಮಾಡಿರೋದನ್ನ ನಾವು ನೋಡಿದೀವಿ. ಅದೇ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಇವತ್ತು ನಟ ವಿಜಯ್ ಅವರು ಸರ್ಕಾರ ರಚನೆಗೆ ಬಹುಮತ ಸಂಖ್ಯೆ ಕೊರತೆಯನ್ನ ಕಾಣ್ತಾ ಇದ್ರು, ಒಂದ್ ರೀತಿ ಬೇಸರದಲ್ಲಿದ್ರು. ಹಾಗಾಗಿನೇ ಓದಲ್ ಬಂದಲ್ಲಿ ಚೆನ್ನೈನಲ್ಲಿ ಎಲ್ಲೇ ಹೋದ್ರು ಕೂಡ ಅಭಿಮಾನಿಗಳು, ವಿಜಯ್ ಅವರ ಅಭಿಮಾನಿಗಳು, ಬೆಂಬಲಿಗರು, ಕಾರ್ಯಕರ್ತರು ಎಲ್ಲೇ ಹೋದ್ರು ಕೂಡ ಪ್ರತಿಭಟನೆ ಮಾಡುವಂತದ್ದು, ಆಕ್ರೋಶದ ನುಡಿಗಳನ್ನು ಆಡುವಂತದ್ದು ಎಲ್ಲ ಕಡೆ ಎಲ್ಲ ರೀತಿ ಕಂಡುಬರ್ತಾ ಇತ್ತು. ವಿಶೇಷವಾಗಿ ಲೋಕಭವನದ ಮುಂಭಾಗದಲ್ಲೇನೆ ಇಬ್ಬರು ದಂಪತಿ ಅಂದ್ರೆ ಗಂಡ ಹೆಂಡತಿ ಇಬ್ರು ಕೂಡ ಹೋಗ್ತಾ ಇದ್ರು. ಅವರು ಕೂಡ ಪ್ಲೇ ಕಾರ್ಡ್ ಅನ್ನು ಹಿಡಿದ್ರ ಮುಖಾಂತರವಾಗಿ ನಟ ವಿಜಯ್ ಅವರ ಪರವಾಗಿ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ರು. ಅಂದ್ರೆ ನಟ ವಿಜಯ್ ಅವರು 108 ಸ್ಥಾನವನ್ನ ಗೆದ್ದಿದ್ದಾರೆ, ಯಾಕೆ ಇನ್ನೂ ಕೂಡ ಗವರ್ನರ್ ಅವರು ಅವರಿಗೆ ಸರ್ಕಾರ ರಚನೆಗೆ ಅನುಮತಿಯನ್ನು ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ರು. ಮತ್ತೊಂದ್ ಕಡೆ ಬೇರೆ ಅವರ ಮನೆಯಲ್ಲಾಗಿರ್ಬೋದು, ಮತ್ತೆ ಅವ್ರು ಹೋಗುವಂತ ರಸ್ತೆಗಳಲ್ಲಾಗಿರ್ಬೋದು ತುಂಬಿ ತುಳುಕುವಂತ ಒಂದು ಅಭಿಮಾನಿಗಳ ಒಂದು ವಾತಾವರಣ ಕೂಡ ಕಂಡು ಬರ್ತಾ ಇತ್ತು. ಅದ್ರ ಜೊತೆಗೆ ವಿಶೇಷವಾಗಿ ಹರಿಪ್ರಸಾದ್ ನಿನ್ನೆ ಮತ್ತೆ ಮೊನ್ನೆ ದಿನ ಗವರ್ನರ್ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಸಂಖ್ಯಾಬಲವನ್ನು ಕೇಳಿದ್ರು. ಹಾಗಾಗಿ ಅವ್ರ ಜೊತೆ ಅವ್ರಿಗೆ ಒದಗಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ. ನಟ ವಿಜಯ್ ಅವರು ಬೇಸರದಿಂದ ನಿನ್ನೆ ಮತ್ತೆ ಮೊನ್ನೆ ಬಂದಿದ್ರು. ಇವತ್ತು ಎಲ್ಲ ಒಂದ್ ಕಡೆ 121 ಶಾಸಕರ ಸಂಖ್ಯಾಬಲ ಕೊಟ್ಟಿರತಕ್ಕಂಥ ಸಂದರ್ಭದಲ್ಲಿ ಅಧಿಕೃತವಾಗಿ ಗವರ್ನರ್ ಅವರು ಕೂಡ ಅದಕ್ಕೆ ಒಪ್ಪಿಗೆ ಕೊಡುವಂತ ಸಾಧ್ಯತೆ ಇದೆ. ಆ ಒಂದು ಸಂತೋಷದಲ್ಲಿದ್ದಾರೆ. ಆದ್ರೆ ಬಹಳ ಪ್ರಮುಖವಾಗಿ ಇವತ್ತು ಚೆನ್ನೈ ನಡೆದಂತ ವಿಶೇಷ ವಿದ್ಯಮಾನ ಅಂತಂದ್ರೆ ಹರಿಪ್ರಸಾದ್, ಎಐಡಿಎಂಕೆ ಮತ್ತೆ ಡಿಎಂಕೆ ಮಿತ್ರ ಪಕ್ಷ ಏನು ವಿರೋಧ ಪಕ್ಷಗಳೇನಿದಾವೆ ಅಂದ್ರೆ ಡಿಎಂಕೆ ಮತ್ತೆ ಎಐಡಿಎಂಕೆ ಇವರೆಲ್ಲರೂ ಶತ್ರುವಿನ ಶತ್ರು ಮಿತ್ರ ಅಂತ ಅಂತಾರೆ ರಾಜಕೀಯದಲ್ಲಿ. ಅದೇ ರೀತಿಯಾಗಿ ಈ ಎರಡೂ ಪಕ್ಷಗಳು ಮತ್ತೆ ಎಲ್ಲರೂ ಸೇರ್ಕೊಂಡು ಸರ್ಕಾರವನ್ನು ರಚನೆ ಮಾಡ್ತಾರೆ. ಇಲ್ಲ ಒಂದ್ ಕಡೆ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜಯ್ ಅವರಿಗೆ
ವಿಜಯವರಿಗೆ ಅಧಿಕಾರವನ್ನು ತಪ್ಪಿಸ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಏನು ಎಡಪಕ್ಷದ ಇಲ್ಲಿ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆ ನೋಡುವಾಗ ಇವರು ಶತ್ರುವಿನ ಶತ್ರು ಅಲ್ಲ, ಇವರು ಹುಟ್ಟುತ್ತಾಗಲೇ ಶತ್ರು, ಹುಟ್ಟಿನಿಂದಲೇ ಶತ್ರುಗಳಾಗಿ ಹುಟ್ಟಿದಂತಹ ಪಕ್ಷಗಳಿವು. ಈ ಪಕ್ಷಗಳು ಒಂದಾಗ್ತವೆ ಅನ್ನೋದನ್ನ ಅಲ್ಲಿನ ಜನ ಎಷ್ಟರ ಮಟ್ಟಿಗೆ, ಅಂಥದ್ದೊಂದು ಸುದ್ದಿ ಬಂದಾಗ ಅಲ್ಲಿಯ ಜನರ ರಿಯಾಕ್ಷನ್ಸ್ ಯಾವ ಸ್ವರೂಪದಲ್ಲಿತ್ತು, ಎಷ್ಟರ ಮಟ್ಟಿಗೆ ಇವರು ಒಂದಾಗಬಹುದು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವೆ ಅಲ್ಲಿ? ಹರಿಪ್ರಸಾದ್, ಈ ವಿಚಾರ ಬಂದ ಕೂಡಲೇ ಒಂದು ರೀತಿ ಚೆನ್ನೈನ ಜನರು ಆಕ್ರೋಶವಾಗಿ ಮಾತಾಡ್ತಾ ಇದ್ರು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇವರು ಒಟ್ಟಾಗುವಂತದ್ದು ಇಲ್ಲ, ಬರೀ ರಾಜಕೀಯ ಪ್ರೇರಿತವಾಗಿ ತಮ್ಮ ನಾಯಕ ವಿಜಯ್ ಅವರಿಗೆ ಎಲ್ಲೊಂದ್ ಕಡೆ ಅಧಿಕಾರವನ್ನು ತಪ್ಪಿಸೋದಕ್ಕೆ ಈ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ, ರಾಷ್ಟ್ರಪತಿ ಆಳ್ವಿಕೆ ತರೋದಕ್ಕೆ ಈ ರೀತಿಯಂತ ಮಾತುಗಳನ್ನು ಆಡ್ತಾ ಇದ್ದಾರೆ ಅನ್ನೋ ಮಾತನ್ನ ಸಾರ್ವಜನಿಕರು ಆಡ್ತಾ ಇದ್ರು. ಈಗಾಗಲೇ ಎಐಡಿಎಂಕೆ ಮತ್ತೆ ಡಿಎಂಕೆ ನೀವು ಹೇಳಿದಂಗೆ ಯಾವುದೇ ಕಾರಣಕ್ಕೂ ಕೂಡ ಒಂದಾಗೋದಿಲ್ಲ. ಆದ್ರೆ ಈಗ ಬಹಳ ಪ್ರಮುಖವಾಗಿ ಗಮನಿಸಬೇಕು ಹರಿಪ್ರಸಾದ್, ನಾವು ಇಲ್ಲಿ ಎಲ್ಲೋ ಒಂದ್ ಕಡೆ ನಟ ವಿಜಯ್ ಅವರು 108 ಸ್ಥಾನವನ್ನ ಗೆದ್ದ ಕೂಡಲೇ ಎಐಡಿಎಂಕೆಯ ಬೆಂಬಲದ ನಿರೀಕ್ಷೆಯಲ್ಲಿ ಇದ್ರು. ಯಾವಾಗ ಅವರು ಕಾಂಗ್ರೆಸ್ ಶಾಸಕರ ಬೆಂಬಲವನ್ನು ತೆಗೆದುಕೊಂಡು ಎಡಪಕ್ಷದ ಶಾಸಕರ ಬೆಂಬಲ ಸಿಗುತ್ತೆ ಅನ್ನೋ ಒಂದು ನಡೆಯಲ್ಲಿ ಸರ್ಕಾರ ರಚನೆಗೆ ಮುಂದಾದ್ರು. ಅದಕ್ಕೋಸ್ಕರವಾಗಿಯೇ ಎಡಿಎಂಕೆ ನಾಯಕರು ತಂತ್ರಗಾರಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ತಮ್ಮ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ರು. ಮತ್ತೆ ಡಿಎಂಕೆ ಎಲ್ಲೊಂದ್ ಕಡೆ ತಮ್ಮ ಪರವಾಗಿ ನಿಲ್ಲುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ರು. ಆದ್ರೆ ಡಿಎಂಕೆ ಅವರು ಯಾವುದೇ ಕಾರಣಕ್ಕೂ ಕೂಡ ಎಡಿಎಂಕೆ ಹೋಗುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿಲ್ಲ. ಹರಿಪ್ರಸಾದ್, ಮುಖ್ಯವಾಗಿ 1 ವರ್ಷಗಳ ಕಾಲ ಸರ್ಕಾರದ ಟಿವಿಕೆ ಪಕ್ಷದ ನಾಯಕ ವಿಜಯ್ ಅವರು ಯಾವ ರೀತಿ ಆಡಳಿತ ನಡೆಸ್ತಾರೆ ಅದರ ಆಧಾರದ ಮೇಲೆ 1 ವರ್ಷಗಳ ಬಳಿಕವಾಗಿ ಅಂದ್ರೆ ಹನಿಮೂನ್ ಪೀರಿಯಡ್ ಅನ್ನುವಂಗೆ 6 ತಿಂಗಳು ನೋಡಿಕೊಂಡು 1 ವರ್ಷವನ್ನ ನೋಡಿಕೊಂಡು ಅಂತಿಮವಾಗಿ ತಮ್ಮ ಮುಂದಿನ ಕಾರ್ಯತಂತ್ರವನ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಎಡಿಎಂಕೆ ಮತ್ತು ಡಿಎಂಕೆ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ನಟ ವಿಜಯ್ ಅವರಿಗೂ ಕೂಡ ಒಂದು ರೀತಿ ಆತಂಕ ಮನೆ ಮಾಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಎಡಪಕ್ಷಗಳ ಶಾಸಕರು ಬೆಂಬಲವನ್ನು ಕೊಟ್ಟಿದ್ರು ಕೂಡ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ ಅವರು. ನಾವು ಕೇವಲವಾಗಿ ಸರ್ಕಾರದ ಭಾಗವಾಗಿರೋದಿಲ್ಲ, ಡಿಎಂಕೆ ಮಿತ್ರ ಪಕ್ಷಗಳಾಗಿರ್ತೀವಿ, ರಾಜ್ಯದ ವಿಚಾರ ಬಂದಂತ ಸಂದರ್ಭದಲ್ಲೂ ಕೂಡ ನಾವು ಅವರು ಡಿಎಂಕೆ ಹೇಳಿದಂಗೆ ನಾವು ಕೇಳ್ತೀವಿ, ಈಗ ನಾವು ಕೇವಲವಾಗಿ ಬಾಹ್ಯ ಬೆಂಬಲವನ್ನು ಮಾತ್ರ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಟ ವಿಜಯ್ ಅವರು ಆತಂಕದಲ್ಲೇ ಈಗಾಗಲೇ ಪ್ರಮಾಣ ವಚನ ಸ್ವೀಕರಿಸಬೇಕಾದಂತಹ ಪರಿಸ್ಥಿತಿ ಬರಬಹುದು. ಅದೇನಿದ್ರು ಕೂಡ ಗವರ್ನರ್ ಇನ್ನೇನು ಒಪ್ಪಿಗೆ ಕೊಡುವಂತ ನಿರೀಕ್ಷೆಯಲ್ಲಿ ಇದೀಗ ನಟ ವಿಜಯ್ ಅವರು ಕಾಯ್ತಾ ಇರುವಂತದ್ದು. ಹರಿಪ್ರಸಾದ್, ಓಕೆ, ಧನ್ಯವಾದ ಕೃಷ್ಣ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಬಹಳ ಮುಖ್ಯವಾಗಿ ಇದು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಪಾಯಿಂಟ್ ಅಂದ್ರೆ ಸಿಪಿಐ ಕೊಟ್ಟಿರುವಂತಹ ಬಹಿರಂಗ ಬೆಂಬಲ ಅನ್ನುವಂಥ, ಅಂದ್ರೆ ಔಟ್ಸೈಡ್ ಸಪೋರ್ಟ್, ನಾವು ಸರ್ಕಾರದ ಭಾಗ ಆಗೋದಿಲ್ಲ, ಸರ್ಕಾರದ ಹೊರಗಡೆ ಇರ್ತೀವಿ ಅಂತ ಹೇಳಿ. ಇದೇನಾದ್ರೂ ಆಗಿರುವಂಥ ಕಾರಣಕ್ಕಾಗಿನೇ ನೇರವಾಗಿ ಅವರ ಆಫೀಸ್ಗೆ ಹೋಗಿ ಬಂದಿದ್ದಾರೆ ಈಗ ವಿಜಯ್ ಅವರು. ಆ ಮೂಲಕ ನೀವು ನಮ್ಮನ್ನ ಬಿಟ್ಟು ಇನ್ನು ಹೋಗಕ್ಕೆ ಆಗೋದಿಲ್ಲ, ನೀವು ನಮ್ಮ ಜೊತೆಗೆ ಇರಲೇಬೇಕಾಗತ್ತೆ, ನೀವು ಒಪ್ಕೊಂಡಿದ್ದೀರಿ, ಇನ್ನು ನಾವು ಒಪ್ಕೊಳ್ಳೇಬೇಕು ಅನ್ನುವಂತಹ ರೀತಿಯಲ್ಲಿ ರಾಜಕೀಯದ ದಾಳವನ್ನು ಉರುಳಿಸೋ ಕೆಲಸವನ್ನು ವಿಜಯ್ ಅವರು ಕೂಡ ಮಾಡಿದ್ದಾರೆ. ಬಹುತೇಕ ಸರ್ಕಾರವನ್ನು ನಿಭಾಯಿಸ್ಕೊಂಡು ಹೋಗ್ಬೇಕನ್ನುವಂಥ ದೊಡ್ಡ ಜವಾಬ್ದಾರಿ ಅವರ ಮೇಲೆ ಇದೆ. ಅಲ್ಲಿಯ ವಿಚಾರವನ್ನು ನೋಡಿ, ಹೇಗೆ ಜಯಲಲಿತಾ ಅವರು ಹಿಂದೆ ಕಾರಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ವಿಜಯ್ ಅವರು ಹೊರಗಡೆ ನಿಂತು ಅವರಿಗೆ ನಮಸ್ಕರಿಸ್ತಾ ಇದ್ದಂತಹ ರೀತಿಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಜಯಲಲಿತಾ ಅವರು ಇವತ್ತು ಹೇಗೆ ನಟ ವಿಜಯ್ ಅವರು ಲೋಕಭವನಕ್ಕೆ ಹೋಗಿ ತಾನು ಸರ್ಕಾರ ರಚನೆಗೆ ಅವಕಾಶವನ್ನ ಕೇಳಿಕೊಂಡು ಸರ್ಕಾರ ರಚನೆಗೆ ಒಪ್ಪಿಗೆಯನ್ನು ಪಡ್ಕೊಂಡು ಬಂದಿದ್ದಾರೋ ಅದೇ ಸ್ವರೂಪದ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಆದರೆ ಅಲ್ಲಿ ವಿಜಯ್ ಹೊರಗಡೆ ಇದ್ರು, ಒಳಗಡೆ ತಮಿಳುನಾಡಿಗರು ಕರೀತಾ ಇದ್ದಂತಹ ಅಮ್ಮ ಜಯಲಲಿತಾ ಅವರು ಇದ್ರು, ಅವರು ಕೂಡ ಅದೇ ರೀತಿಯ ಸ್ಪಾಟ್ಲೈಟ್ ಹಾಕೊಡ್ತಿದ್ರು. ಇಲ್ಲಿ ಇವರು ಕೂಡ ಇವತ್ತು ಅದೇ ಸ್ಪಾಟ್ಲೈಟ್ ಹಾಕೊಂಡು ಹೋಗಿದ್ದಾರೆ. ರಾಜಕೀಯದಲ್ಲಿ ಈ ಸ್ಪಾಟ್ಲೈಟ್ ಯಾವ ಸ್ವರೂಪದಲ್ಲಿ ಮುಂದುವರಿಯುತ್ತೆ, ಹೇಗೆ ಜನರಿಗೆ ಕೊಟ್ಟಿರುವಂತಹ ಅಭಿಮಾನಿಗಳು ಈಗ ವೋಟ್ ಹಾಕಿದ್ದಾರೆ, ಆದರೆ ಅವರು ಕೊಟ್ಟಂತಹ ಭರವಸೆಗಳು, ಆಡಳಿತಗಾರನಾಗಿ ವಿಜಯ್ ಹೇಗೆ ಯಶಸ್ಸಾಗ್ತಾರೆ. ಜಯಲಲಿತಾ ದೊಡ್ಡ ಯಶಸ್ಸನ್ನ ತಮಿಳುನಾಡಿನ ಮಟ್ಟಿಗೆ ಪಡೆದಿದ್ರು ರಾಜಕೀಯವಾಗಿ, ಅದೇ ಯಶಸ್ಸು ವಿಜಯ್ಗೂ ಸಿಗುತ್ತಾ ಅಂತೇಳಿ ನೋಡಬೇಕಾಗಿದೆ.